ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ? ಹಲ್ಲೆಲೂಯಾ. ಯಾವಾಗಲೂ ಈ ಸಿಸ್ಟರ್ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ ಎಂಬುದಾಗಿ ಕೇಳ್ತಾರಂತ ಯೋಚಿಸ್ಬೋದಲ್ವಾ? ಯಾಕೆ? ನಮ್ಮ ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಹಲ್ಲೆಲೂಯಾ. ನಮ್ಮ ಕರ್ತ ನಮಗೆ ಆನಂದದ ಆತ್ಮವನ್ನು ಕೊಟ್ಟಿದ್ದಾರೆ. ಅದರಿಂದಲೇ ದೇವರ ವಾಕ್ಯ ಹೇಳಿದ್ದು, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಹಲ್ಲೆಲೂಯಾ. ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಕರ್ತನ ಆನಂದವೇ ನನ್ನ ಬಲವಾಗಿದೆ. ಗಟ್ಟಿಯಾಗಿ ಹೇಳುವ ಪ್ರಿಯರೇ, ಕರ್ತನ ಆನಂದವೇ ನನ್ನ ಬಲವಾಗಿದೆ. ಇನ್ನೊಂದು ವಾಕ್ಯ ಹೇಳುವ, ಕರ್ತನ ಆನಂದವೇ ನನ್ನ ಬಲವಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಕ್ಷಣ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಈ ಒಂದು ವರ್ಷದ ಕೊನೆಯ ತಿಂಗಳಿನಲ್ಲಿ ನಾವು ಇದ್ದೇವೆ ಪ್ರಿಯರೇ. ಇವತ್ತು 14ನೇ ದಿವಸ. ಈ ಡಿಸೆಂಬರ್ ತಿಂಗಳ 14ನೇ ದಿವಸಕ್ಕೆ ನಮ್ಮ ಕರ್ತನು ನಮ್ಮನ್ನು ನಡೆಸಿದ್ದಾನೆ. ಆತ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾನೆ ಪ್ರಿಯರೇ. ನಾವು ಬದುಕಿ ಉಳಿದಿರುವುದು ಆತನ ಕರುಣೆಯಾಗಿದೆ. ನಾವು ಜೀವಿಸುತ್ತಿರುವುದು ಆತನ ಕೃಪೆಯಾಗಿದೆ ಪ್ರಿಯರೇ. ಆತನ ಕೃಪೆ ಇಲ್ಲದಿದ್ರೆ ನಾವು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ಬಾಯಿಗಳು ತೆರೆಯಲ್ಪಟ್ಟು ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಕರ್ತನ ನಮ್ಮನ್ನು ಕಾದು ಕಾಪಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಬಲದಿಂದ ನಮ್ಮನ್ನು ಕಾಪಾಡಿದ್ದಾನೆ ಎಂಬುದಾಗಿ. ನಮ್ಮ ಬಲ ಅಲ್ಲ, ನಮ್ಮ ಪರಾಕ್ರಮ ಅಲ್ಲ, ನಮ್ಮದು ಯಾವುದಲ್ಲ ಪ್ರಿಯರೇ. ಇದು ಆತನ ಬಲವಾಗಿದೆ, ಇದು ಆತನ ಕೃಪೆಯಾಗಿದೆ, ಇದು ಆತನ ಕರುಣೆಯಾಗಿದೆ, ಇದು ಆತನ ಒಳ್ಳೆತನವಾಗಿದೆ. ಹಲ್ಲೆಲೂಯಾ. ರಿಬಾಬಾಬ ಶಕಲ ಮಾದರಿಯ ಅನ್ಯ ಭಾಷೆ ಅನ್ಯ ಭಾಷೆಯಲ್ಲಿ ಸ್ವಲ್ಪ ಹೊತ್ತು ಕರ್ತನನ್ನು ನೀವು ಸ್ತುತಿಸಿರಿ ಪ್ರಿಯರೇ. ರಿಕಾಬಾಲ ಶಕಲ ಮಾದರಾವ ಶಂದನಿ ಹಾದರಿಯಲ್ಲ ಲೇಬ್ರ ಸೇಕ್ರೆ ಬಾಕಲ ಬರ ಉಡರಬಲವ ಶಂದರ ಮಾದರಿಯಲ್ಲ. ಆದಿ ಅಂತ್ಯವಾದ ಕರ್ತನ ನಮ್ಮ ಜೊತೆಯಲ್ಲಿ ಇದ್ದಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ಇರುವಂತ ಕರ್ತನು ನಮ್ಮ ಸಂಗಡ ಇದ್ದಾನೆ, ನಮ್ಮೊಂದಿಗಿದ್ದಾನೆ. ರಿಕಾ ಮಾದರಿಬಾಲವ ಶೆದರಿ ಹಾದರಿಯಲ್ಲ ನಿನ್ನಿಂದಾಗಿ ಇವತ್ತು ನಿರಂತರ ಏಕರೀತಿಯಾಗಿ ಇರುವಂತ ಕರ್ತನು ನಮ್ಮೊಂದಿಗಿದ್ದಾನೆ. ಆತನು ಮಾರ್ಪಡದ ದೇವರು. ಆತನು ಮನುಷ್ಯರಂತೆ ಎರಡು ಮಾತನಾಡುವ ದೇವರಲ್ಲ. ಆತನು ನುಡಿದಂತೆ ನಡೆಯುವ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರು. ಆತನು ಜೀವ ಸ್ವರೂಪನಾದ ದೇವರು. ಊರಿ ಮಾದರಿಬಾಲವ ಶಕಲಕ ಬಲವಾದರೆ ಆತನ ಸಂಪೂರ್ಣದಿಂದ ಎದ್ದು ಬಂದಂತ ನಿತ್ಯಕ್ಕೂ ಜೀವಿಸುವಂತ ಕರ್ತನನ್ನು ನಾವು ಆರಾಧಿಸುವವರಾಗಿದೆ. ರಿಕಾ ಮಾದರಿಬಾಲವ ಶೆದರಿಕ ಬಲವರ ಶುದ್ಧಾರ ಮಾದರಿಯಲ್ಲ ಊರಿ ಮಾದರಿಯ ಸೇಕ್ರೆ ಆತಲ ಮಾದರಿಯಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮಗೆ ರಕ್ಷಣೆಯನ್ನು ಕೊಟ್ಟಂತ ಕರ್ತನು, ನಮಗೆ ನಿತ್ಯ ಜೀವನ ಕೊಟ್ಟಂತ ಕರ್ತನು, ನಮ್ಮನ್ನು ಅಂಧಕಾರದ ದೌರ್ಜನ್ಯದಿಂದ ಬಿಡುಗಡೆಗೊಳಿಸಿದಂತ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ನಮ್ಮನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿದಂತ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ರಿಬಾಬಾಬ ಶಂದರ ಮಾದರವಲ ಶಂದರಿ ಮಾದರಿಬಾಲ ಕತ್ತಲ ಮಾದರಿಯ ಲೇಬ್ರೋ ಸೇಕ್ರೆ ಹಾತಲವ ಶಂದರ ಮಾದರಿಯಲ್ಲ ರಿಬಾಬಾಬ ಶೆದರಿ ಕತ್ತಲ ಕತ್ತಲ ಮಾದರಿಯಲ್ಲ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನೀ ನಮ್ಮ ಒಬ್ಬರ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನಿನ ವಾಕ್ಯ ಹೇಳ್ತದೆ ಸ್ವಾಮಿ, ಯಾರು ನನಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ. ಕರ್ತ, ನಾವು ನಿನ್ನ ಬಳಿಗೆ ನಿನ್ನನ್ನು ಗೌರವಿಸ್ಲಿಕ್ಕಾಗಿ ಬಂದಿದ್ದೇವೆ. ಯೇಸುವೆ, ನಿನ್ನ ನಾವು ಮೇಲೆ ಕೆತ್ತಲಿಕ್ಕಾಗಿ ಬಂದಿದ್ದೇವೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಆತನಿಗೆ ಸ್ತೋತ್ರ ಬಲಿಯನ್ನು ಸಮರ್ಪಿಸುವ ಪ್ರೇರೆ. ಆತನ ಎಲ್ಲ ವಿಷಯದಲ್ಲಿ ನಮ್ಮನ್ನು ಅಭಿಷೇಕಿಸಿ ನಡೆಸಿದ್ದಾನೆ, ಪರಾಂಬರಿಸಿ ನಡೆಸಿದ್ದಾನೆ, ನಮ್ಮ ಬಗ್ಗೆ ಕಾಳಜಿ ವಹಿಸಿದ್ದಾನೆ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಪಾಡಿದ್ದಾನೆ, ಕಣ್ಣು ಗುಡ್ಡೆ ಯೋಪಾದೆ ನಮ್ಮನ್ನು ಕಾಪಾಡಿದ್ದಾನೆ. ಅಂತ ಕರ್ತನ ನಾವು ಆರಾಧಿಸ್ಲಿಕ್ಕಾಗಿ ಬಂದಿದ್ದೇವೆ. Thank you Lord, we praise you Master, worship you Lord, we glorify Jesus. Hallelujah. ಸ್ತೋತ್ರ ಬಲಿ, ಸ್ತೋತ್ರ ಬಲಿ. ಆತನಿಗೆ ಹಾಡಿ ಹರಸುವ ಪ್ರಿಯರೇ. ಕೋರಮಾಂದರಿಲ್ಲ ಸಿಕ್ಕಾರ ಮಾಂದರಿ ಭಾಷೆತೆಲೆ ಮಾದರಿಯಲು ಗೋರಿ ಮಾದರಿ ಭಾಷೆಕೆಲೆ ಮಾದರಿಯ ಕಥಲ ಮಾದರಿಯಲ್ಲ. ಕರ್ತನೇ, ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ನಿನ್ನ ಆತ್ಮನ ಕಾರ್ಯ ನಮ್ಮದಲ್ಲಿ ಬಲವಾಗಿ ನಡೆಯಲಿ ಇಷ್ಟವಿದ ಲಾಭದಲ್ಲಿ. ಶಂಕರ ಮಾದರಿಯಲ್ಲ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಚಪ್ಪಾಳೆ ತಟ್ಟಿಕೊಂಡು ಕರ್ತನ ನಾವು ಸ್ತುತಿಸಿಕೊಂಡಾಗ
ನಿನ್ನ ಸೇವೆಯನ್ನು ಮಾಡುವಂತೆ ನಮಗೆ ನೀನು ಕೃಪೆ ಕೊಟ್ಟಿದೆಯಲ್ಲ, ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಯಾವಾಗಲೂ ಲಾಲಿಸುವಾಗಲೇ ನಿನಗೆ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. ಪ್ರಿಯರು, ಎಷ್ಟು ಮಂದಿ ನೀವು ಪ್ರಾರ್ಥಿಸಿ 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 ಸಾಕಾಯ್ತು ಬಿಟ್ಟು ಬಿಡುವ ಅಂತೇಳಿ ಕೆಲವರು ಯೋಚನೆ ಮಾಡಿರ್ಬೋದಲ್ಲ. ಈ ವರ್ಷವೆಲ್ಲ ನಾನು ಪ್ರಾರ್ಥಿಸಿದೆ, ರಕ್ಷಣೆ ಹೊಂದಲಿಲ್ಲ, ಕಷ್ಟಗಳು ನೀಗಿ ಹೋಗಲಿಲ್ಲ, ಸಾಲಗಳು ತೀರಿಸಲ್ಪಡಲಿಲ್ಲ ಎಂಬುದಾಗಿ ನೀವು ಯೋಚಿಸುವುದಾದರೆ ದೇವರ ವಾಕ್ಯ ಹೇಳ್ತದೆ, ನೀವು ಎಡೆಬಿಡದೆ ಪ್ರಾರ್ಥಿಸಿರಿ, ನಿರಂತರವಾಗಿ ಪ್ರಾರ್ಥಿಸಿರಿ, ಬಿಟ್ಟು ಬಿಡದೆ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಎಂಬುದಾಗಿ. ಕೆಲವು ಸಲ ಏನಾಗ್ತದೆ, ಬೇಸರ ಬರ್ತದೆ. ಎಷ್ಟು ಸಲ ನಾನು ಪ್ರಾರ್ಥಿಸಿದ್ದು ಉತ್ತರ ಬರಲಿಲ್ಲ, ಆದರೆ ದೇವರ ವಾಕ್ಯ ಹೇಳ್ತದೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಯಾಕೆ? ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು ಮಾತ್ರವಲ್ಲ, ಆತನು ಸದುತ್ತರವನ್ನು ಕೊಡುವಾತನಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ದೇವರ ವಾಕ್ಯ ಹೇಳ್ತೇವೆ, ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವವರು. ನಾವು ಆತನ ಬಳಿಗೆ ಬರುವುದು ಯಾಕೆ? ಆತ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ನಂಬಿಕೆ ಇದ್ದದ್ರಿಂದ ಆತನ ಬಳಿಗೆ ನಾವು ಬರುವವರಾಗಿದೆ. ಹಲ್ಲೆಲೂಯಾ. ಎಷ್ಟು ಮಂದಿ ಕೈಗಳನ್ನು ತಂದಿದ್ದೀವಿ? ಕೈಗಳನ್ನು ತಂದವರು ಚೆನ್ನಾಗಿ ಕೈಗಳನ್ನು ತಟ್ಟಿ ಕರ್ತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೈಗಳನ್ನು ತಟ್ಟಿ ಆರಾಧಿಸುವಾಗ ಎಲ್ಲ ಆತ್ಮಿಕ ಆಲಸ್ಯತನ, ಶಾರೀರಿಕ ಆಲಸ್ಯವನ್ನು ಎಲ್ಲ ಹೋಗಿ ನಾವು ಕ್ರಿಸ್ತನಲ್ಲಿ ಚುರುಕಾಗ್ತೇವೆ, ಆಕ್ಟಿವ್ ಆಗ್ತೇವೆ. ಹಲ್ಲೆಲೂಯಾ. ಅದೇ ಕೈಗಳ ತಟ್ಟಾಟ ಕರ್ತನ ಸ್ತುತಿಸಿ ಕೊಂಡಾಡುವ ನಮ್ಮ ಕರ್ತನ ಒಳ್ಳೆಯವನಾಗಿದ್ದ. ಎಷ್ಟು ಮಂದಿ ನೀವು ನಂಬುತ್ತೀರಿ ನಮ್ಮ ಕರ್ತನ ಒಳ್ಳೆಯವನಾಗಿದ್ದಾನಾ? ಈ ವರ್ಷದಲ್ಲಿ ಒಳ್ಳೆಯವನಾಗಿದ್ದಾನಾ? ಇನ್ನು ಮುಂದೆ ಆತನು ಒಳ್ಳೆಯವನೇ ಆಗಿದ್ದಾನೆ. ಆತನು ಕೆಟ್ಟದ್ದು ಮಾಡುವುದಿಲ್ಲ, ಆತನು ಒಳ್ಳೆಯದನ್ನೇ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸಂತೋಷವಾಗಿ ಸ್ತುತಿಸಿ ಕೊಂಡಾಡಬೇಕು. ನಾನು ಕೇಳ್ತೇನೆ, ನಾವು ಸಂತೋಷವಾಗಿ ಆರಾಧಿಸುವಂತೆ ಸ್ತುತಿಸುವಾಗ ನಮ್ಮ ಜೀವಿತ
ವಾಕ್ಯ ಹೇಳ್ತದೆ, ನಾವು ನಮ್ಮ ಸ್ವತ್ತಲ್ಲ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ಕೊಟ್ಟು, ತನ್ನ ಅಮೂಲ್ಯವಾದ ಜೀವವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಆತ ನಮ್ಮನ್ನು ಪರ್ಚೇಸ್ ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮೇಲೆ ನಮಗೆ ಅಧಿಕಾರ ಇಲ್ಲ, ದೇವರಿಗೆ ನಮ್ಮ ಮೇಲೆ ಅಧಿಕಾರ ಉಂಟು. ಹಲ್ಲೆಲೂಯಾ. ನಮ್ಮ ದೇಹವು, ಹೇಳ್ರಿ, ನನ್ನ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಪವಿತ್ರಾತ್ಮನು ನನ್ನ ದೇಹದಲ್ಲಿ ವಾಸ ಮಾಡುತ್ತಾನೆ. ನನ್ನ ದೇಹದಲ್ಲಿ ನಾನು ಕೇವಲ ಕರ್ತನ ಪ್ರಭಾವವನ್ನು ಮಾತ್ರ ಪ್ರಕಾಶಪಡಿಸ್ತೇನೆ. ಹಲ್ಲೆಲೂಯಾ. ನಮ್ಮ ದೇಹದಲ್ಲಿ ಯಾವಾಗಲೂ ಕರ್ತನ ಪ್ರಭಾವ ಮಾತ್ರ ಪ್ರಕಾಶಿಸಲ್ಪಡಬೇಕು. ಯಾವ ರೋಗ ಅಲ್ಲವಲ್ಲ. ರೋಗಕ್ಕೆ ನಮ್ಮ ದೇಹದಲ್ಲಿ ಅಧಿಕಾರ ಇಲ್ಲ. ಅದು ಇಲ್ಲಿಗಲ್ಲ, ಅದಕ್ಕೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಯಾವಾಗ ಸೀದಾ ನಾವು ನೆನಪು ಮಾಡಿಕೊಡ್ಬೇಕು. ಯಾಕೆ? ನನಗೋಸ್ಕರ, ನಿಮಗೋಸ್ಕರ ಒಬ್ಬವನ್ನು ಪ್ರಾಣವನ್ನು ಕೊಟ್ಟಿದ್ದಾರೆ. ಆತ ರಕ್ತದಿಂದ ನಾವು ಕೊಳೆಯಲ್ಪಟ್ಟವರಾಗಿದ್ದೇವೆ. ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಪರಿಶುದ್ಧ ಜನಾಂಗವಾಗಿದ್ದೇವೆ. ಅರಸ ವಂಶಸ್ಥರಾಗಿದ್ದೇವೆ. ಯಾಜಕರಾಗಿದ್ದೇವೆ. ಆತನಿಗೆ ಸ್ವಕೀಯ ಜನಾಂಗವಾಗಿದ್ದೇವೆ. ಪ್ರಿಯರೇ, ನಿಮ್ಮನ್ನು ಯಾರು ಪ್ರೀತಿಸದಿದ್ರೂ ಪರವಾಗಿಲ್ಲ. ನನಗೋಸ್ಕರ, ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಂತೆ ಯೇಸು ಸ್ವಾಮಿ ನಿಮ್ಮನ್ನು ಯಥಾಸ್ಥಿತಿಯಲ್ಲಿ ಆತನ ಪ್ರೀತಿ ಮಾಡ್ತಾನೆ. ನಿಮ್ಮಿಂದ ಯಾವ ಎಕ್ಸ್ಪೆಕ್ಟೇಷನ್ ಆತನ ಮಾಡುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಕರ್ತನ ಒಂದು ಪ್ರೀತಿಯನ್ನು ಧ್ಯಾನಿಸಿಕೊಂಡವರಾಗಿ ನಾವು ಹೇಳುವನ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ಮನುಷ್ಯರ ಪ್ರೀತಿ ಕ್ಷಣಕ್ಕೆ ಇರ್ಬೋದು ಪ್ರಿಯರೇ, ಅದು ಇಡೀ ಭೂಲೋಕ ಪರಲೋಕದ ಸೃಷ್ಟಿ ಮಾಡಿದಂಥ, ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ನನ್ನ ತಂದೆಯ ಪ್ರೀತಿ ಅದು ಬದಲಾಗದ ಪ್ರೀತಿ, ಅದು ಮಿತಿ ಇಲ್ಲದ ಪ್ರೀತಿ. ಹಲ್ಲೆಲೂಯಾ. ಆತನ ಪ್ರೀತಿಯನ್ನು ಧ್ಯಾನಿಸಿಕೊಂಡವರಾಗಿ ಕರ್ತನ ನಾವು ಕೈಗಳನ್ನು ಎತ್ತಿಕೊಂಡು ಹೃದಯಂತರಾಳದಿಂದ ನಾವು ಕರ್ತನನ್ನು ಆರಾಧಿಸಬಹುದು. ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ಎಸ್ ಲಾರ್ಡ್. Worship you, Jesus. We glorify you, Lord. ಹಾಗೆ ನಾನು ಯಾರಿಲ್ಲ ಸ್ವಾಮಿ. Thank you, Lord. ಪಾಪದ ಹೆಸರಿನಿಂದ ನೀ ನಮ್ಮನ್ನು ಮೇಲಕ್ಕೆತ್ತಿ, ಕ್ರಿಸ್ತನೆಂಬ ಬಂಡೆಯ ಮೇಲೆ ನೀ ನಮ್ಮನ್ನು ನಿಲ್ಲಿಸಿ, ನಮ್ಮ ಹೆಜ್ಜೆಗಳನ್ನು ದೃಢಪಡಿಸಿ, ನಮ್ಮ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದಾತನೆ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. Thank you, Lord. Thank you, Jesus.
ನಾವುಗಳು ಸಾಯಬೇಕಾದ ಸ್ಥಾನವನ್ನು, ನಮ್ಮ ಸ್ಥಾನವನ್ನು ನೀನು ತೆಗೆದುಕೊಂಡಿಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ದೇಹದಲ್ಲಿ ನಿನ್ನ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಕೃಪೆಗೆ ನೀನು ನಮ್ಮನ್ನು ನಡೆಸಿದೆ ಅಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನು ಸ್ವಾಮಿ ಕ್ರಿಸ್ತದಲ್ಲಿ ನೀನು ಯೋಗ್ಯರನ್ನಾಗಿ ಮಾಡಿದೆಯಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಮಾಡ್ತೀವಪ್ಪ. ನಿನ್ನ ಪ್ರೀತಿಯನ್ನು ಸ್ವಾಮಿ ಕಲ್ವಾರಿ ಕ್ರೂಜಲ್ಲಿ ನೀನು ಪ್ರಕಟಗೊಳಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಮಕ್ಕಳದ ನಾವು ಒಟ್ಟಾಗಿ ಸೇರಿ ನಿನ್ನ ಸ್ತುತಿಸಿ ಕೊಂಡಾಡುವಂತೆ ಆರಾಧಿಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆಪ್ಪ. ಆತ್ಮದಿಂದಲೂ ಸತ್ಯದಿಂದಲೂ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಕರ್ತನೆ ಜೀವ ಸ್ವರೂಪನಾದ ನಿನ್ನನ್ನು ಆರಾಧಿಸುವಂತ ಕೃಪೆಗೆ ನೀನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಮುಂದಿನೆಲ್ಲ ಭಾಗವು ನಿನ್ನ ಕೃಪಾಸ್ತಿಗೆ ಒಪ್ಪಿಸಿಕೊಡುತ್ತಾ ಕರ್ತನೆ ನಿನ್ನ ಮೇಜಿನಲ್ಲಿ ಸ್ವಾಮಿ ಪಾಲು ತೆಗೆದುಕೊಳ್ಳುತ್ತೆ ಒಬ್ಬೊಬ್ಬರ ನೀನು ನಡೆಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ, ಅದರಲ್ಲಿ 1 ಮತ್ತು 2ನೇ ವಾಕ್ಯವನ್ನು ಯಾರಾದರೂ ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು ರಕ್ಷಕನು ದುರ್ಗನು, ನಾನು ಕದಲಿದರೂ ಬೀಳೆನು ಎಂಬುದಾಗಿ. ಹಲ್ಲೆಲೂಯಾ. ಈ ಕೀರ್ತನೆ ಯಾರು ಬರೆದದ್ದು? ದಾವೀದನು ಬರೆದ ಕೀರ್ತನೆ ಆಗಿದೆ. ಹೌದು, ಪ್ರೈಸ್ ದಿ ಲಾರ್ಡ್. ಈ ದಾವೀದನದ ಒಂದು ಒಳ್ಳೆ ಗುಣ ಎಂಬುದನ್ನ ಯಾವಾಗಲೂ ದೇವರ ಮೇಲೆ ಭರವಸೆ ಬಿಡು. ನಾವು ಯಾರ ಮೇಲೆ ಭರವಸೆ ಬಿಡಬೇಕು? ಯಾವಾಗ ಸರ್? ಎಷ್ಟು ಜನ ದೇವರ ಮೇಲೆ ಭರವಸೆ ಬಿಟ್ಟಿದ್ರು? ಇವತ್ತು ನಾವು ಮನುಷ್ಯರ ಮೇಲೆ ಭರವಸೆ ಬಿಡುವುದಾದ್ರೆ ಖಂಡಿತವಾಗಿ ನಾವು ಸೋತು ಹೋಗ್ತೇವೆ. ನಮ್ಮ ಮೇಲೆ ಸಾಧಾರಣವಾಗಿ ನಾವು ಫಸ್ಟ್ ಯಾರ ಮೇಲೆ ಭರವಸೆ ಬಿಡುವುದು? ಮನುಷ್ಯರ ಮೇಲೆ ಭರವಸೆ ಬಿಡುವುದು. ನಾನು ಹೇಳ್ತೇನೆ, ಮನುಷ್ಯರ ಮೇಲೆ ಭರವಸೆ ಬಿಡುವುದು ಏನಾಗಿದ್ದಾನೆ? ಶಾಪಗ್ರಸ್ತನಂತ ಸತ್ಯವೇದ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ದಾವೀದನ ಹಾಗೆ ನಮ್ಮ ಜೀವಿತದಲ್ಲಿ ಸಹ ದೇವರ ಮೇಲೆ ಭರವಸೆ ಬಿಡುವುದಾದ್ರೆ ನಿಶ್ಚಯವಾಗಿ ನಾನು ನಂಬ್ತೇನೆ, ನಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ದಾವೀದ ಈ ಕೀರ್ತನೆ ಬರೆಯುವಾಗ ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂಬುದಾಗಿ. ರಕ್ಷಣೆ ಅಂತ ಹೇಳಿದ್ರೆ ಭದ್ರತೆ. ಆಮೇಲೆ ನಮಗೆ ಭದ್ರತೆ ಯಾರಿಂದ? ಆಮೇಲೆ ದೇವರಿಂದ ನಮಗೆ ಭದ್ರತೆ. ಸತ್ಯವೇದ ಅಂತ ರಕ್ಷಣೆ ಯಾರ ಮೂಲಕ ಸಿಗ್ತದಂತೆ? ಯೇಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆ ಸಿಗ್ತದಂತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮಗೆ ಬೇರೆ ಯಾವ ಹೆಸರಿನಿಂದ ರಕ್ಷಣೆ ಬರುವುದಿಲ್ಲ. ಇವತ್ತು ರಕ್ಷಣೆ ನಮಗೆ ಯೇಸುವಿನ ನಾಮದಲ್ಲಿ ಬರುತ್ತದೆ. ಇವತ್ತು ಅನೇಕ ಸಾಕ್ಷಿ ಕೇಳಿದೆವು, ಗ್ಯಾಸ್ ಆನ್ ಇತ್ತು. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಕಿಡಿ ಹತ್ತಿದ್ರೆ ಏನಾಗ್ತದೆ? ನೀವು ಯೋಚಿಸಿ. ನಾನು ಹೇಳ್ತೇನೆ, ದೇವರು ನಮಗೆ ರಕ್ಷಕನಾಗಿದ್ದಾನೆ. ದಾವೀದ ಯಾವಾಗ ಸಹ ನನ್ನ ರಕ್ಷಣೆ ಅದು ದೇವರಿಂದ ಅವನು ಎಕ್ಸ್ಪೀರಿಯನ್ಸ್ ಮಾಡಿದ. ದೇವರ ವಾಕ್ಯ ಅವನು ಒಳ್ಳೆಯವನೆಂಬುದಾಗಿ ಅನುಭವದಿಂದ ಸವಿದು ರುಚಿಸಿ ನೋಡ್ಬೇಕಂತೆ. ಇವತ್ತು ಎಷ್ಟು ಜನ ಸವಿದು ರುಚಿಸಿ ನೋಡಿದ್ರಿ? ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿ ಇವತ್ತು ನಿಮ್ಮನ್ನು ಕಂಡಿದ್ದಿರೋದಾದ್ರೆ ನಾನು ಹೇಳ್ತೇನೆ, ಅವನೇ ನಮಗೆ ರಕ್ಷಕನಾಗಿದ್ದಾನೆ, ಅವನೇ ನಮ್ಮ ವಿಮೋಚಕನಾಗಿದ್ದಾನೆ. ಯಾಕೆ ಗೊತ್ತಿಲ್ಲ? ನಮ್ಮನ್ನು ಕಾಪಾಡುವ ದೇವರಾತನಾಗಿದ್ದಾನೆ, ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ ಅವನು. ನೋಡಿ, ದಾವೀದನ ಜೀವಿತ ನೋಡುವುದಾದ್ರೆ ಅವನು ಏನು ಸಹ ಅಲ್ಲ, ಒಂದು ಸಾಧಾರಣ ವ್ಯಕ್ತಿಯಾಗಿದ್ದ. ದೇವರು ಯಾರನ್ನು ಉಪಯೋಗಿಸುವುದು? ಸಾಧಾರಣ ವ್ಯಕ್ತಿಗಳನ್ನು ಉಪಯೋಗಿಸ್ತಾನೆ. ಇವತ್ತು ದೊಡ್ಡ ವ್ಯಕ್ತಿಯನ್ನು ಉಪಯೋಗಿಸಿದ್ರೆ ಏನ್ ಹೇಳ್ತಾರೆ? ಅವನ ಹತ್ರ ಹಣ ಇತ್ತು, ಹಾಗೆ ಇತ್ತು, ವಿದ್ಯಾಭ್ಯಾಸ ಇತ್ತು ಎಲ್ಲ ಹೇಳ್ತಾರೆ. ಆದ್ರೆ ದೇವರು ಅದಕ್ಕೆ ಏನ್ ಮಾಡೋದಿಲ್ಲ, ಅವಕಾಶ ಕೊಡುವುದಿಲ್ಲ. ದೇವರು ಸಾಧಾರಣ ವ್ಯಕ್ತಿಯನ್ನು ದೇವರು ಏನ್ ಮಾಡ್ತಾರೆ? ಉನ್ನತವಾದ ಸ್ಥಾನಕ್ಕೆ ಎತ್ತುತ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಕೆಲವರು ಸಂಬಡಿ ಅಂತ ಹೇಳಿದ್ರೆ ಅವರು ನೋಬಡಿ ಮಾಡ್ತಾನೆ, ನೋಬಡಿ ಆದ್ರೆ ದೇವರು ಏನ್ ಮಾಡ್ತಾನೆ? ಸಂಬಡಿ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ.
ದೇವರು ಆರಿಸಿದ್ದು ಯಾಕೆ? ಒಂದು ಉದ್ದೇಶದ ಮೇರೆಗೆ. ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ, ಎಲ್ಲ ಅಣ್ಣ ತಮ್ಮಂದಿರು ಒಳ್ಳೆ ಸ್ಥಾನದಲ್ಲಿದ್ರು, ಆದ್ರೆ ಅಣ್ಣಂದಿರು ಒಳ್ಳೆ ಸ್ಥಾನದಲ್ಲಿದ್ರು, ಆದ್ರೆ ದಾವೀದನಿಗೆ ಮಾತ್ರ ಯಾವ ಸ್ಥಾನ ಕೊಡಲ್ಪಟ್ಟಿದ್ದು ಅಂತ ಹೇಳಿದ್ರೆ ಒಂದು ಕುರಿಯನ್ನು ಮೇಯಿಸುವ ಸ್ಥಾನ ಕೊಟ್ಟಿತ್ತು. ಆದ್ರೆ ಆ ದಿನದಿಂದ ಹಿಡಿದು ಅವನ ಭರವಸೆ ಯಾರಾಗಿದ್ರು? ದೇವರ ಮೇಲೆ ಇಟ್ಟಿದ್ದ. ನೋಡಿ, ಅವನು ಕಾಡಿನಲ್ಲಿ ಇರುವಾಗ ಸಹ ಅವನು ಯಾರ ಮೇಲೆ ಭರವಸೆ ಬಿಟ್ಟಿದ್ದ? ದೇವರ ಮೇಲೆ ಭರವಸೆ ಬಿಟ್ಟಿದ್ದ. ದೇವರ ವಾಕ್ಯ ಇರ್ತದೆ, ಕರಡಿ, ಸಿಂಹ ಈ ಒಂದು ಬರುವಾಗ ಸಹ ಏನ್ ಮಾಡ್ತಿದ್ದ ಅವನು ಓಡಿ ಅದನ್ನು ಸೀಳಿ ಕುರಿಯನ್ನು ಬಚಾವ್ ಮಾಡ್ತಿದ್ದಂತೆ. ಕಾರಣ ಏನು ಗೊತ್ತಿಲ್ಲ? ನನ್ನ ದೇವರು ನನ್ನ ಸಂಗಡ ಇರ್ತಿದ್ದ ಎಂಬುದಾಗಿ. ಅಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟ, ಚಿಕ್ಕ ಪ್ರಾಯದಲ್ಲಿ ನಿಮ್ಮ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಮಾಡ್ರಿ, ದೇವರ ಬಗ್ಗೆ ಹೇಳ್ರಿ. ಅವರು ದೊಡ್ಡದಾದ್ಮೇಲೆ ದೇವರು ದೊಡ್ಡ ಒಂದು ಕಾರ್ಯಗಳನ್ನು ಅವರಿಗೋಸ್ಕರ ಮಾಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ಹೇಳ್ತದೆ ಏನಂತ ಹೇಳಿದ್ರೆ, ನನ್ನ ರಕ್ಷಣೆಯು ಆತನಿಂದಲೇ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಯಾರಲ್ಲಿ ಭರವಸೆ ಬಿಡಬೇಕಂತ ಹೇಳಿದ್ರೆ ನಮ್ಮ ದೇವರಲ್ಲಿ ನಾವು ಭರವಸೆ ಬಿಡಬೇಕು. 20ನೇ ವಾಕ್ಯ ಏನ್ ಹೇಳ್ತದೆ? ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ಅವರು ಬಿದ್ದು ಹೋಗುತ್ತಾರೆ, ನಾವಾದರೂ ಎದ್ದು ಬರುತ್ತೇವೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮ ಬಲ ಅದು ದೇವರಾಗಿರಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ನೀವು ಮುಂದಿನ ವಾಕ್ಯದಲ್ಲಿ ಓದೋದಾದ್ರೆ ಅಲ್ಲಿ ಹೇಳ್ತದೆ, 3ನೇ ವಾಕ್ಯದಲ್ಲಿ, ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಕಾರ ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ಇವತ್ತು ನಾನು ಹೇಳ್ತೇನೆ, ಪ್ರತಿಯೊಬ್ಬೊಬ್ಬರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಮೇಲೆ ಹೋದ್ರೆ ಏನ್ ಮಾಡೋದಿಲ್ಲ, ಸಹಿಸುವುದಿಲ್ಲ. ಅವರನ್ನು ಕೆಳಗೆ ಹಾಕುವುದಕ್ಕೆ ಅವರಿಗೆ ತೃಪ್ತಿ ಇಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ದೇವರ ಮೇಲೆ ಗೆದ್ದಿದ್ರೆ ಯಾರು ನಿನ್ನನ್ನು ಕೆಳಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನನ್ನ ಬಲವಾಗಿ ನಂಬ್ತೀರಿ. ಹಲ್ಲೆಲೂಯಾ. ನಿನ್ನನ್ನು ಎತ್ತುವ ದೇವರು, ಹಲ್ಲೆಲೂಯಾ, ಎತ್ತಿದ್ದು ಯಾಕಂತ ಹೇಳಿದ್ರೆ ಎಲ್ಲರೂ ನಿನ್ನನ್ನು ಕಾಣಬೇಕು ಎಂಬುದಾಗಿ ದೇವರು ಎತ್ತಿದ್ದು. 23ನೇ ಕೀರ್ತನೆ ಅವನು ಸುಮ್ಮನೆ ಎಲ್ಲ ಬರೆದದ್ದು. ಅವನು ಏನ್ ಹೇಳ್ತಾನೆ ಗೊತ್ತಿಲ್ಲ? ವೈರಿಗಳ ಮುಂದೆ ನಿನ್ನನಿಗೆ ಔತಣವನ್ನು ಸಿದ್ಧಪಡಿಸಿದ್ದಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಾಗಾದ್ರೆ ದೇವರ ಮಕ್ಕಳ ಪಾತ್ರೆ ಯಾವಾಗ ಏನಾಗ್ತದೆ? ಹೊರಸೂಸುವಂತದ್ದಾಗಿದೆ. ನಾನು ಹೇಳ್ತೇನೆ, ನಿನ್ನನ್ನು ದೇವರು ಆಶೀರ್ವದಿಸಿದ ಯಾಕೆ ಗೊತ್ತಿಲ್ಲ? ನೀನು ಎಲ್ಲರಿಗೆ ಬೇಕಾದ ವ್ಯಕ್ತಿಯಾಗಿರ್ಬೇಕು, ಬೇಕಾದವನಾಗಿರ್ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾರೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುವುದರಿಂದ ಕೇಡಿಗೆ ಎಷ್ಟೊಂದು ಭರವಸೆಯ ವ್ಯಕ್ತಿಯಾಗಿದ್ದ ದಾವೀದ. ಅಲ್ಲಿ ಇವತ್ತು ನೀವು ಆ ಭರವಸೆ ಉಳ್ಳವರಾಗಿದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಎಲ್ಲಿ ಹೋದ್ರೂ ಸಕ್ಸಸ್ ಆಗ್ತೀರಿ. ಅಲ್ಲಿ ಯಾವ ಕೆಲಸ ಮಾಡುವುದಾದ್ರೆ ಸಕ್ಸಸ್ ಆಗ್ತೀರಿ, ಯಾವ ಬಿಸ್ನೆಸ್ ಮಾಡುವುದಾದ್ರೆ ಸಕ್ಸಸ್ ಆಗ್ತೀರಿ. ಯಾಕಂದ್ರೆ ನಿಮ್ಮ ಆಶ್ರಯ ಅದು ದೇವರಾಗಿದ್ದಾನೆ. ಅದಕ್ಕೆ ಆಮೇಲೆ ಹಲ್ಲೆಲೂಯಾ, ಯಾವಾಗಲೂ ನಾವು ದೇವರಲ್ಲಿ ಆಶ್ರಯ ಬಿಡಬೇಕು. ಅಬ್ರಹಾಮನನ್ನು ನೋಡುವುದಾದ್ರೆ ದೇವರು ಅಬ್ರಹಾಮನನ್ನು ಕರೆದ. ಅಬ್ರಹಾಮನನ್ನು ಕರೆಯುವಾಗ ದೇವರು ಅವನಿಗೆ ವಾಗ್ದಾನ ಕೊಟ್ಟ. 12ನೇ ಅಧ್ಯಾಯದಲ್ಲಿ ನೀವು ಹೋಗುವುದಾದ್ರೆ ಅಲ್ಲಿ ದೇವರು ವಾಗ್ದಾನ ಮಾಡ್ತಾನೆ, ಏನು ಗೊತ್ತಿಲ್ಲ? ನಿನ್ನನ್ನು ನಾನು ಏನ್ ಮಾಡ್ತೇನೆ? ಒಂದು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ನಾನು ಏನ್ ಮಾಡ್ತೇನೆ? ಆಶೀರ್ವಾದ ಮಾಡುತ್ತೇನೆ. ಆಮೇಲೆ ಈ ವಾಗ್ದಾನವನ್ನು ಹೊಂದಿದ್ದ ನಂತರ ಅವನು ಏನ್ ಮಾಡಿದ? ಅಲ್ಲಿ ಸ್ವಲ್ಪ ಸಮಯ ಆದ ನಂತರ ಮಕ್ಕಳೇ ಆಗಲಿಲ್ಲ. ಹಾಗೆ ಏನ್ ಮಾಡಿದ? ದೇವರ ವಾಗ್ದಾನ ಉಂಟು, ನಿನ್ನ ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ. ಇವ ಕಾದ 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 ನಂತರ ಏನ್ ಮಾಡಿದ? ಹಾಗರನನ್ನು ಮದುವೆ ಆದ. ಹಾಗರನ ಮೂಲಕ ದೇವರು ಮಕ್ಕಳನ್ನು ಕೊಡುವಾಗ ಅವನೆನಿಸಿದೆ ಎಂಬುದಲ್ಲ, ದೇವರ ಯೋಜನೆ ಏನಾಗಿದೆ? ಹಾಗರನ ಮೂಲಕ ಎಂಬುದಾಗಿ. ಹಾಗರನ ಮೂಲಕ ಇಷ್ಮಾಯೇಲ್ ಬಂದ. ಆದ್ರೆ ದೇವರ ಆಲೋಚನೆ ಇಷ್ಮಾಯೇಲ್ ಆಗಿರಲಿಲ್ಲ, ದೇವರ ಆಲೋಚನೆ ಇಸಾಕನಾಗಿದ್ದ. ಇವತ್ತು ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ದೇವರ ಆಲೋಚನೆಯ ಪ್ರಕಾರ ನೀನು ಹೋಗುವಾಗ, ದೇವರ ಸಮಯಕ್ಕೋಸ್ಕರ ನೀನು ನಿಲ್ಲುವಾಗ ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ದೇವರು ತರುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಇವನ ಪ್ಲಾನ್ ಪ್ರಕಾರ ಹೋದ, ಇವನ ಆಲೋಚನೆ ಪ್ರಕಾರ ಹೋದ, ಇವನು ಯಾರನ್ನು? ಮನುಷ್ಯರನ್ನು ನಂಬಿದ. ಹಾಗಲ್ಲ ಮೂಲಕ ಆಗ್ತದೆ ಎಂಬುದಾಗಿ ನಂಬಿದ. ಇವತ್ತು ನಾನು ಹೇಳ್ತೇನೆ, ಮನುಷ್ಯರು ನಿನಗೆ ಏನು ಮಾಡಲಿಕ್ಕೆ ಶಕ್ತರಲ್ಲ, ದೇವರು ಎಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನನ್ನ ಜೀವಿತದಲ್ಲಿ ದೇವರು ಎಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 4 ಜನ ಅರಸರು ಆ ಸೋದಮ ಮತ್ತು ಗೋಮರ ಪಟ್ಟಣಿಗೆ ಅಟ್ಯಾಕ್ ಮಾಡುವಾಗ ಲೋಟನನ್ನು ಅವನ ಕುಟುಂಬವನ್ನು ಏನ್ ಮಾಡ್ತಾರೆ? ಕರ್ಕೊಂಡು ಹೋಗುವಾಗ ಅಲ್ಲಿ ಅವರು 318 ಜನ ಅವನ ಮನೆಯಲ್ಲಿ ಟ್ರೈನ್ ಆದ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ? ಅವರನ್ನು ಸೋಲಿಸಿ ಆಸ್ತಿಯನ್ನು ತರುವಾಗ ಆ ರಾಜ ಹೇಳ್ತಾನೆ, ಏನು ಗೊತ್ತಿಲ್ಲ? ಅಲ್ಲಿ ನನ್ನ ಆಸ್ತಿಯನ್ನು ತಗೋ ಅಂತ ಹೇಳುವಾಗ ಅಲ್ಲಿ ಒಂದು ಮಾತು, ಬಹಳವಾದ ಸುಂದರವಾದ ಮಾತು ಹೇಳ್ತಾನೆ. 23ನೇ ವಾಕ್ಯದಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಏನಂತ ಹೇಳಿದ್ರೆ, ದಾರವನ್ನಾಗಲಿ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನೂ
ಆ, ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತೆ ಎಂದು ಹಾ. ಆಕಾಶಗಳನ್ನು ನಿರ್ಮಾಣ ಮಾಡಿದ ಹಾ. ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಹಾ. ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಹಾ. ಅಬ್ರಮನು ಹಾ. ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ಹಾ. ನಿನಗೆ ಆಸ್ಪದವಾಗಬಾರದು. ಹಾ. ನನಗೆ ಏನೂ ಬೇಡ, ಹಾ. ಆಳುಗಳು ತಿಂದದ್ದು ಹಾ. ಹೊರತು ನನ್ನ ಜೊತೆಯವರಾದ ಆನೇರ, ಎಷ್ಕೋಲ, ಮಾಮ್ರೆಯವರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ. ಇಲ್ಲಿ ನೋಡಿ, ಅವರು ಯಾರ ಮುಂದೆ ಇಟ್ಟ? ದೇವರ ಮೇಲೆ ಭರವಸೆ ಬಿಟ್ಟ. ಹೌದಾ ಪ್ರೀಸ್? ಇವತ್ತು ಎಷ್ಟು ಜನ ದೇವರ ಮೇಲೆ ಭರವಸೆ ಬಿಡ್ತೇನೆ? ಅವನು ಮನುಷ್ಯರ ಮೇಲೆ ಭರವಸೆ ಬಿಟ್ಟು ಇಲ್ಲಿ ಟರ್ನ್ ಆದ. ಯಾರ ಮೇಲೆ ಭರವಸೆ ಬಿಟ್ಟ? ದೇವರ ಮೇಲೆ ಭರವಸೆ ಬಿಟ್ಟ. ಆಮೇಲೆ ಅಲ್ಲಿ ದೇವರ ಮೇಲೆ ಭರವಸೆ ಬಿಟ್ಟು ಅವನು ಗಟ್ಟಿಯಾಗಿ ನಿಂತ. ಅವನಿಗೆ ದೇವರು ಈಸಾಕನೆಂಬ ಮಗನನ್ನು ಕೊಟ್ಟು ದೇವರು ಬ್ಲೆಸ್ ಮಾಡಿದ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವುದಿಷ್ಟೇ, ಮನುಷ್ಯರ ಮೇಲೆ ಭರವಸೆ ಬಿಡುವುದು ಬೇಡ, ದೇವರ ಮೇಲೆ ಮಾತ್ರ ನಾವು ಭರವಸೆ ಬಿಡುವ. ಆಮೇಲೆ ಯೋಸೇಫನನ್ನು ನೋಡುವುದಾದ್ರೆ ಸಹ ಯೋಸೇಫನಿಗೆ ಏನುಂಟು? ದೇವರ ವಾಗ್ದಾನ ಇತ್ತು. ಹೌದಾ ಪ್ರೀಸಲು? ಸೂರ್ಯ ಚಂದ್ರ ನಕ್ಷತ್ರಗಳು ಅವನ ಮುಂದೆ ಅಡ್ಡ ಬೀಳುವಾಗ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಅವನು ಯಾರಿಗೆ ಹೇಳಿದ? ಸಹೋದರಿಗೆ ಹೇಳಿದ. ಸಹೋದರಿಗೆ ಹೊಟ್ಟೆ ಕಿಚ್ಚಾಯಿತು. ಇದರ ನಿಮಿತ್ತವಾಗಿ ಏನ್ ಮಾಡಿದ್ರು? ಅವನನ್ನು ಮಾರಿದ್ರು, ಇಷ್ಮಾಯಿಲಿಗೆ ಮಾರಿದ್ರು. ಪೊಟ್ಟೆಫರನ ಮನೆಯಲ್ಲಿ ಕೆಲಸಕ್ಕೆ ಬಂದ, ಅಲ್ಲಿಂದ ಸೆರೆಮನೆಗೆ ಬಂದ. ಸೆರೆಮನೆಗೆ ಬಂದಾಗ ಸಹ ನೋಡಿ, ಅಲ್ಲಿ ಏನ್ ಮಾಡ್ತಾನೆ? ಸೆರೆಮನೆಯಲ್ಲಿರುವಾಗ ಇಬ್ಬರು ವ್ಯಕ್ತಿಗಳು ಅಲ್ಲಿ ಸೆರೆಮನೆಗೆ ಬರ್ತಾರೆ. ಯಾರದು? ಪಾನದಾಯಕ ವ್ಯಕ್ತಿ ಮತ್ತೆ ಇನ್ನೊಬ್ಬ ಫಲ ವೃಕ್ಷಧಾರಿ. ಅವರಿಬ್ಬರು ಬರುವಾಗ ಅವರಿಗೆ ಒಂದು ಕನಸು ಬೀಳ್ತದೆ. ಈ ಕನಸು ಬೀಳುವಾಗ ಈ ಯೋಸೇಫನ್ ಏನ್ ಮಾಡ್ತಾರೆ? ಕನಸಿನ ಅರ್ಥವನ್ನು ಹೇಳ್ತಾರೆ. ಕನಸಿನ ಅರ್ಥವನ್ನು ಹೇಳ್ತಾರೆ. ನೀವು ನೋಡುವುದಾದದ್ದು ಆದಿಕಾಂಡ ಪುಸ್ತಕ 40ನೇ ಅಧ್ಯಾಯ 12ನೇ ವಾಕ್ಯ ಬರುವುದರಲ್ಲಿ. ಆದಿಕಾಂಡ ಪುಸ್ತಕ 40ನೇ ಅಧ್ಯಾಯ 12ನೇ ವಾಕ್ಯ. ಫರೋಹನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು. ಇಲ್ಲಿ ನೋಡಿ, ಯೋಸೇಫನು ಏನು ಹೇಳ್ತಾನೆ? ನನ್ನನ್ನು ಈ ಸೆರೆಯಿಂದ ನೀನು ಬಿಡಿಸಬೇಕು ಎಂಬುದಾಗಿ ಅವನಿಗೆ ಹೇಳ್ತಾನೆ, ಪಾನದಾಯಕನಾಗಿ. ಆದ್ರೆ ಅವನು ಏನ್ ಮಾಡಿದ? 23ನೇ ವಾಕ್ಯಕ್ಕೆ ಹೋಗ್ರಿ. 23ನೇ ವಾಕ್ಯ. ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡಿಕೊಳ್ಳದೆ ಮರೆತು ಬಿಟ್ಟನಂತೆ. ನೋಡಿ, ಇವತ್ತು ನಾನು ಹೇಳ್ತೇನೆ, ನಾವು ಮನುಷ್ಯರ ಮೇಲೆ ಭರವಸೆ ಬಿಡುವುದಾದ್ರೆ ಮನುಷ್ಯರು ಮರೆಯುತ್ತಾನೆ, ದೇವರು ಎಂದಿಗೂ ಮರೆಯುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಅಲ್ಲೆಲೂಯ್ಯ. ಇವತ್ತು ನಾನು ಹೇಳ್ತೇನೆ, ನಮ್ಮ ಭರವಸೆ ದೇವರಾಗಿರಬೇಕು. ಎಷ್ಟು ಜನ ಹೇಳ್ತೀನಿ, ನಾನು ಮನುಷ್ಯರ ಮೇಲೆ ಭರವಸೆ ಬಿಡುವುದಿಲ್ಲ, ನಾನು ದೇವರ ಮೇಲೆ ಮಾತ್ರ ಭರವಸೆ ಬಿಡುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ನಾನು ನಂಬ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಮಾತ್ರ ನಂಬಿಗಸ್ತನಾಗಿದ್ದಾನೆ. ಹೌದಾ ಪ್ರೀಸಲು? ಯಾಕಂತ ಹೇಳಿದ್ರೆ ನಮ್ಮ ಭರವಸೆ ದೇವರಾಗಿರಬೇಕು, ನಮಗೆ ಆಧಾರ ದೇವರಾಗಿರ್ಬೇಕು. ಇವತ್ತು ನಾವು ನೋಡ್ತೇವೆ, ಅನೇಕರು ಹೇಳ್ತಾರೆ ಅಲ್ಲಿ, ಆದ್ರೆ ಯಾರು ಸಹ ನಿಮ್ಮ ಸಂಗಡ ನಿಲ್ಲುವುದಿಲ್ಲ. ಒಂದು ಕಾಲ ಬರುವಾಗ ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ಆದ್ರೆ ದೇವರು ಮಾತ್ರ ನಂಬಿಗಸ್ತನಾದ ದೇವರು ನಿಮ್ಮ ಸಂಗಡ ಇರ್ತಾನೆ. ಎಷ್ಟು ಜನ ಹೇಳ್ತೀರಿ? ಆಮೇಲೆ ಅಲ್ಲೆಲ್ಲೂಯ್ಯ. ಕೆಲವು ಸಲ ಡಾಕ್ಟರ್ ಕೆಲವರು ನಂಬ್ತಾರೆ, ಆದ್ರೆ ಡಾಕ್ಟರ್ ಸಹ ಕೊನೆ ಏನ್ ಹೇಳ್ತಾರೆ? ನನ್ನ ಹತ್ರ ಇವತ್ತು ಇನ್ನು ಆಗುವುದಿಲ್ಲ. ನಾನು ಹೇಳ್ತೀನಿ, ಎಲ್ಲರೂ ಕೈ ಬಿಡಬಹುದು, ದೇವರು ಎಂದಿಗೂ ಕೈ ಬಿಡದ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ಈ ಕೀರ್ತನೆಯಲ್ಲಿ ನೋಡಿ, 62ನೇ ಕೀರ್ತನೆ 5ನೇ ವಾಕ್ಯಕ್ಕೆ ಬರುವಾಗ ಅವನು ಹೇಳಿದ್ದೇನು ಗೊತ್ತಿಲ್ಲ? ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯ. ನೋಡಿ, ಅವನ ಫೇತ್ ಯಾರ ಮೇಲೆ ಇತ್ತು? ದೇವರ ಮೇಲೆ ಇತ್ತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಫೇತ್ ದೇವರ ಮೇಲೆ ಇರುವುದಾದ್ರೆ ನಾನು ಹೇಳ್ತೇನೆ, ಯಾರ ಮುಂದೆ ತಲೆ ತಗ್ಗಿಸ್ಲಿಕ್ಕೆ ದೇವರು ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನಿನ್ನನ್ನು ಅನೇಕರು ಕೀಳಾಗಿ ಕಂಡಿರಬಹುದು, ಅನೇಕರ ಜೊತೆ ನೀನು ನಿಂತಿರಬಹುದು, ಆದ್ರೆ ಇವತ್ತು ನೀನು ಅವರಿಗೆ ಏನೂ ಅಲ್ಲದ ವ್ಯಕ್ತಿಯಾಗಿರಬಹುದು. ಆದ್ರೆ ಇವತ್ತು ದೇವರು ಅದನ್ನು ಕಂಡು ನಿನ್ನನ್ನು ತಿರುಗಿ ಮೇಲೆ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರೇ ಆಧಾರವಾಗಿರಬೇಕು.
ದಾವೀದನು ಈ ಒಂದು ಕೀರ್ತನೆ ಬರೆಯುವಾಗ ಅವನು ಹೇಳಿದ್ದೇನು ಗೊತ್ತುಂಟ? ಅವನು ಹೇಳಿದ ಮಾತು ಏನಂತ ಹೇಳಿದ್ರೆ, 3ನೇ ವಾಕ್ಯಕ್ಕೆ ಹೋಗುವಾಗ, ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಕಾರ ಎಂಬಂತೆ ಅವನನ್ನು ಹೊಡೆದು ಕೆಡಬೇಕೆಂದಿರುವುದು ಇನ್ನೆಷ್ಟರವರೆಗೆ. ಇವನು ಯಾರ ಬಗ್ಗೆ ಹೇಳಿದ? ಇವನ ಫ್ಯಾಮಿಲಿಯಲ್ಲೇ ಪ್ರಾಬ್ಲಮ್. ಇವನಿಗೆ ಅಡ್ಡವಾಗಿ ನಿಂತದ್ದು ಯಾರು? ಇವನ ಮಗ. ಯಾರದು? ಅಬ್ಷಲೋಮ. ಈ ಅಬ್ಷಲೋಮ ಅಪ್ಪನಿಗೆ ವಿರುದ್ಧವಾಗಿ ನಿಂತ. ನೋಡಿ, ನಮಗೆ ಹೊರಗಿನವರು ನಿಂತರೆ ಅಷ್ಟು ಪ್ರಾಬ್ಲಮ್ ಬರುವುದಿಲ್ಲ. ನಮ್ಮ ಮನೆಯವರೇ ನಮಗೆ ವಿರೋಧವಾಗಿ ನಿಲ್ಲುವಾಗಲೇ ಪ್ರಾಬ್ಲಮ್ ಆಗ್ತದೆ. ಯೇಸು ಸ್ವಾಮಿ ಯಾರು ನಮಗೆ ಪ್ರಾಬ್ಲಮ್ ಅಂತ ಹೇಳಿದ? ನಮ್ಮ ಮನೆಯವರೇ ನಮಗೆ ವಿರೋಧಿ ಅಂತ ಯೇಸು ಸ್ವಾಮಿ ಹೇಳಿದ. ಇವತ್ತು ನಾನು ಹೇಳ್ತೇನೆ, ನಮ್ಮ ವಿರೋಧಿಯಾಗಿ ಮನೆಯವರಿದ್ರು ಸಹ ದೇವರನ್ನು ಮಾತ್ರ ನಾವು ನೋಡಬೇಕು. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ಬಲವಾಗಿ ನಂಬ್ತೇನೆ. ಇವತ್ತು ನೀನು ನೋಡಬೇಕಾದದ್ದು ದೇವರನ್ನು ಮಾತ್ರ. ಆಮೇಲೆ ಅಲ್ಲಿ ನೋಡಿ, ಅಬ್ಷಲೋಮನ ಬಗ್ಗೆ ಹೇಳುವುದಾದ್ರೆ ಅವನಿಗೆ ಅರಸನಾಗಬೇಕಂತ ಏನ್ ಮಾಡಿದ್ರು? ಬಹಳ ಆಸೆ ಇದೆ. ಅದಕ್ಕೆ ಅವನ ಮಂತ್ರಿ ಏನ್ ಮಾಡಿದ? ಸಪೋರ್ಟ್ ಮಾಡಿದ. ಇವ ಏನ್ ಮಾಡಿದ ಗೊತ್ತು? ಅಬ್ಷಲೋಮ ಏನ್ ಮಾಡಿದ ಗೊತ್ತುಂಟ? ರಾಜ ಆಸ್ಥಾನದಲ್ಲಿ ಇರುವಾಗ ಇವನೇನು ಮಾಡಿದ ಅಂತ ಹೇಳಿದ್ರೆ, ಹೊರಗೆ ಅರಮನೆಯ ಹೊರಗೆ ನಿಂತುಕೊಂಡು ಅಲ್ಲಿ ಬಂದ ಪ್ರಜೆಗಳನ್ನು ಏನ್ ಮಾಡಿದ? ಮೀಟ್ ಆಗ್ಲಿಕ್ಕೆ ಪ್ರಾರಂಭ ಮಾಡಿ ಅವರ ಹತ್ರ ವಿಚಾರಣೆ ಮಾಡ್ತಿದ್ದ. ನಿಮ್ಮ ಪ್ರಾಬ್ಲಮ್ ಏನು? ನನಗೆ ಹೇಳ್ರಿ, ನಾನು ಸಾಲ್ವ್ ಮಾಡ್ತೇನೆ. ರಾಜ ದಾವೀದ ಬಿಸಿಯಲ್ಲಿದ್ದಾನೆ ಎಂಬುದಾಗಿ. ರಾಜನಿಗೆ ವಿಷಯವೇ ಗೊತ್ತಿಲ್ಲ. ರಾಜ ಒಳಗೆ ಕೂತ್ಕೊಂಡು ಏನ್ ಮಾಡ್ತಿದ್ದಾನೆ? ಅವನು ತನ್ನ ಕೆಲಸ ಮಾಡ್ತಿರುವ ಅವನಿಗೆ ಸಹ ಆಶ್ಚರ್ಯವಾಗಿರ್ಬೋದು. ಯಾರು ಸಹ ಬರ್ತಾ ಇಲ್ಲ ನನ್ನನ್ನು ವಿಚಾರಿಸ್ಲಿಕ್ಕೆ. ಆದ್ರೆ ಈ ಒಂದು ಅಬ್ಷಲೋಮ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಹೊರಗೆ ಪಿತೂರಿ ಮಾಡಿ ಏನ್ ಮಾಡ್ತಿದ್ದ? ಅವರ ಎಲ್ಲ ವ್ಯಾಜ್ಯವನ್ನು ನಿವಾರಿಸಿ ಏನ್ ಮಾಡ್ತಿದ್ದ? ಅವರ ಫೇವರ್ ತಗೊಳ್ತಿದ್ದ. ಹೀಗೆ ಅಲ್ಲಿಂದ ಜನರೆಲ್ಲ ಯಾರ ಬಗ್ಗೆ ತಿರುಗಿದ್ರು? ಅಬ್ಷಲೋಮನ ಬಗ್ಗೆ ತಿರುಗಿದ್ರು. ಅವನಿಗೆ ಫೇವರ್ ಆಗಿ ನಿಂತರು. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಅವನೇ ಒಂದು ತಂಡವನ್ನು ಕಟ್ಟಿಕೊಂಡು ಯಾರ ವಿರುದ್ಧ ಬಂದ? ದಾವೀದನ ವಿರುದ್ಧ ಬಂದ. ದಾವೀದನ ವಿರುದ್ಧ ಬಂದ ಎಂಬ ವರ್ತಮಾನ ಕೇಳುವಾಗ ದಾವೀದ ಏನ್ ಮಾಡಿದ ಗೊತ್ತುಂಟ? ಅರಮನೆಯಲ್ಲಿ ಚಪ್ಪಲಿಲ್ಲದೆ ಓಡಿದ ಅಂತ ಬೈಬಲ್ ಹೇಳ್ತಾರೆ. ನೋಡಿ, ದಾವೀದನ ಪರಿಸ್ಥಿತಿ ನೋಡ್ರಿ. ಅವನು ರಾಜನಾಗಿದ್ದ. ಆ ಉನ್ನತ ಸ್ಥಾನದಿಂದ ಕೆಳಗೆ ಹಾಕಲಿಕ್ಕೆ ಎಷ್ಟು ಜನ ಪಿತೂರಿ ಮಾಡಿದ್ರು. ಇವತ್ತು ನಾನು ಹೇಳ್ಬೇಕಾ, ನೀನು ದೇವರನ್ನು ನೋಡುವುದಾದ್ರೆ ಯಾರು ನಿನ್ನನ್ನು ಕೆಳಗೆ ಹಾಕಿದ್ರು ಸಹ ದೇವರನ್ನು ತಿರುಗಿ ಎತ್ತಲಿಕ್ಕೆ ಇವತ್ತು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಯಾರು ಗೊತ್ತಿಲ್ಲ? ಬಿದ್ದವರನ್ನು ಎತ್ತುವ ದೇವರಾಗಿದ್ದಾನೆ. ನಮ್ಮ ದೇವರು ಯಾರು ಗೊತ್ತಿಲ್ಲ? ವೈರಿಗಳ ಮುಂದೆ ಔತಣವನ್ನು ಕೊಡುವ ದೇವರಾಗಿದ್ದಾನೆ. ನಾನು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿನ್ನ ದೇವರನ್ನು ಯಾವಾಗಲೂ ನೀನು ದೃಷ್ಟಿಸಬೇಕು. ಬೈಬಲ್ ಆತನ ಮುಖವನ್ನೇ ದೃಷ್ಟಿಸುವವರ ಮುಖವು ಏನಾಗ್ತದೆ? ಪ್ರಕಾಶಿಸುತ್ತದೆ. ಅವರ ಮುಖವು ಲಜ್ಜೆಯಿಂದ ಕೆಡು. ದಾವೀದನ ಒಂದು ಒಳ್ಳೆ ಗುಣ ಏನು ಗೊತ್ತುಂಟ? ಯಾವಾಗಲೂ ದೇವರನ್ನೇ ನೋಡ್ತಾ ಇದ್ದ. ಎಂತದೇ ಪ್ರಾಬ್ಲಮ್ ಬರಲಿ ಅವನು ದೇವರನ್ನೇ ನೋಡ್ತಾ ಇದ್ದ. ಇವತ್ತು ಎಷ್ಟು ಜನ ಎಂತದೇ ಪ್ರಾಬ್ಲಮ್ ಬಂದು ದೇವರು ನೋಡ್ತೀವಿ? ನಾನು ಹೇಳ್ತೇನೆ, ದೇವರು ನಿಮಗೆ ಉತ್ತರ ಕೊಡ್ತಾ ಇದ್ದಾನೆ. ದೇವರ ಅದ್ಭುತಗಳನ್ನು ಮಾಡ್ತಾನೆ. ಆಮೇಲೆ ಅಲ್ಲಿ ಈಗ ಅವನು ಓಡಿದ ನಂತರ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಆಗ ಅವನ ಸೈನಿಕರೆಲ್ಲ 3 ಪಂಗಡವಾಗಿ ಮಾಡ್ತಾರೆ. ದಾವೀದ 3 ಪಂಗಡವಾಗಿ ಮಾಡ್ತಾನೆ. 3 ಪಂಗಡವಾಗಿ ಮಾಡಿದ ನಂತರ ಅದರಲ್ಲಿ ಒಂದು ಪಂಗಡದ ನಾಯಕ ಯೋವಾಬನನ್ನು ಮಾಡ್ತಾರೆ. ಆ ಪಂಗಡ ಮಾಡುವಾಗ ದಾವೀದ ಅವರ ಜೊತೆ ಹೋಗುದಿಲ್ಲ. ದಾವೀದ ಒಂದು ಸೈಡ್ ಅಲ್ಲಿ ಇರ್ತಾನೆ. ಆದ್ರೆ ಇವರಿಬ್ಬರು ಹೋಗುವಾಗ ದಾವೀದ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಏನು ಗೊತ್ತುಂಟ? ಯಾರನ್ನು ಕೊಂದ್ರು ಸಹ ಯಾರನ್ನು ಕೊಲ್ಲಬಾರ್ದು? ಅಬ್ಷಲೋಮನನ್ನು ಕೊಲ್ಲಬಾರ್ದು ಎಂಬುದಾಗಿ. ನೋಡಿ, ಮಗನ ಮೇಲೆ ಮತ್ತು ಸಹ ಪ್ರೀತಿ ನಾವು ನೋಡ್ತೇವೆ. ಹಾಗೂ ಸಹ ಮಕ್ಕಳು ಎಷ್ಟೇ ಕೆಟ್ಟವರಾದ್ರೂ ಸಹ ತಾಯಿ ತಂದೆಗೆ ಏನು ಮಕ್ಕಳಂತೆ ಪ್ರೀತಿ ಇರ್ತದೆ. ಇಲ್ಲಿ ನೋಡಿ, ಕೊಲ್ಲುವ ಪರಿಸ್ಥಿತಿ ಬಂದ್ರು ಸಹ ಅವನು ಹೇಳ್ತಾನೆ ಅವನಿಗೆ ಏನು ಮಾಡಬಾರ್ದು ಎಂಬುದಾಗಿ. ಆದ್ರೆ ಏನ್ ಮಾಡ್ತದೆ? ಏನಾಗ್ತದೆ ಅಂತ ಹೇಳಿದ್ರೆ, ಸತ್ಯವೇದ ಹೀಗೆ ಹೇಳ್ತದೆ ಏನಂತ ಹೇಳಿದ್ರೆ, ಅವನ ಹೆಸರಗತ್ತೆಯಲ್ಲಿ ಏನ್ ಮಾಡ್ತಾರೆ? ಆ ಹೋಗುತ್ತಿರುವಾಗ ಏನ್ ಮಾಡ್ತಾರೆ? ಆ ಒಂದು ಎಲ್ಲ ವೃಕ್ಷದ ಕೆಳಗೆ ಬರುವಾಗ ಒಂದು ಕೊಂಬೆಯಲ್ಲಿ ಅವನ ಏನ್ ಮಾಡ್ತಾರೆ? ಅವನು ಸಿಕ್ಕಿಕೊಂಡು ಆ ಹೆಸರಿಗಿಂತ ಅಲ್ಲಿ ಓಡಿದ ನಿಮಿತ್ತವಾಗಿ ಅಲ್ಲಿ ನಿಲ್ತಿರುವಾಗ ಯೋಬ ಅದನ್ನು ಕಂಡು ಏನ್ ಮಾಡ್ತಾನೆ? ಈಟಿಯಲ್ಲಿ ಅವನನ್ನು ಕೊಲ್ತಾನೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಇವನ ಮಾನವನ್ನು ತೆಗಿಲಿಕ್ಕೆ ಪ್ರಯತ್ನ ಪಟ್ಟ ಮಗ ಆದರೂ ಸಹ ದೇವರು ಬಿಡಲಿಲ್ಲ. ನಾನು ಹೇಳ್ತೇನೆ, ದೇವರಿನ ಗೌರವವನ್ನು ಕಾಪಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಅದಕ್ಕೆ ದೇವರೇ ನನ್ನ ಮಾನವಾಗಿದ್ದಾನೆ ಎಂಬುದಾಗಿ ಆ ಕೀರ್ತನೆಯಲ್ಲಿ ನೀವು ನೋಡುವುದಾದ್ರೆ, ಅವನು ನನಗೆ ಆಶ್ರಯ, ಗುರಾಣಿ, ದುರ್ಗ, ಮಾನ ಎಂಬುದಾಗಿ ಹೇಳ್ತಾನೆ. 3ನೇ ಕೀರ್ತನೆಗೆ ಬರುವಾಗ ಅವನು ಏನು ಹೇಳಿದ್ರು? ನನಗೆ ಎಷ್ಟೋ ಮಂದಿ ವೈರಿಗಳಿದ್ದಾರೆ. ದೇವರೇ, ನೀನು ನನ್ನ ಗೌರವವನ್ನು ಕಾಪಾಡುವುದು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಹೆಸರು ಹಾಳು ಮಾಡಲಿಕ್ಕೆ ಯಾರು ಪ್ರಯತ್ನ ಪಟ್ಟರು ಸಹ ಅದು ನಡೆಯುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಿನ್ನ ಬಗ್ಗೆ ದೇವರಿಗೆ ಒಂದು ಒಳ್ಳೆಯ ಆಲೋಚನೆ ಉಂಟು. ದೇವರ ಆಲೋಚನೆ ಅದು ಅಹಿತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ ಎಂಬುದಾಗಿ ಸತ್ಯವೇದ ಅಂತ ಉಂಟು. ಹಾಗಾದ್ರೆ ಒಂದು ಸತ್ಯ ಏನಂತ ಹೇಳಿದ್ರೆ, ದಾವೀದ ಯಾವಾಗಲೂ
ದೇವರ ಮುಖವನ್ನೇ ನೋಡ್ತಾ ಇದ್ದ. ಏನೇ ಬಂದರೂ ಸಹ ಅವನು ದೇವರನ್ನೇ ನೋಡ್ತಾ ಇದ್ದ. ಹಾಗಾಗಿ ಅವನು ಎಲ್ಲ ಕಡೆಯಲ್ಲಿ ಏನಾದ ಸಕ್ಸಸ್ ಆದ. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾನು ಇನ್ನು ಮುಂದೆ ಮನುಷ್ಯರನ್ನು ನೋಡುವುದಿಲ್ಲ, ನಾನು ದೇವರನ್ನೇ ನೋಡುತ್ತೇನೆ. ಚಿಕ್ಕಲಾಗ್ ಪಟ್ಟಣಕ್ಕೆ ಸಹ ಹೋಗುವಾಗ ಸಹ ಅಲ್ಲಿ 600 ಜನರು ಅವರ ವಿರುದ್ಧವಾಗಿ ನಿಂತಾಗ ಸಹ ಅವನು ಯಾರನ್ನು ನೋಡಿದ? ದೇವರನ್ನು ನೋಡಿದ. ಇವತ್ತು ನೀವು ದೇವರನ್ನು ನೋಡ್ರಿ ಪ್ರಿಯರೇ, ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ಎಲ್ಲದರಲ್ಲಿ ಉನ್ನತಕ್ಕೆ ನಡೆಸುವ ದೇವರಾಗಿದ್ದಾನೆ. ಅದೇ 62ನೇ ಕೀರ್ತನೆಗೆ ಹೋಗುವುದಾದ್ರೆ ನಾವು ನೋಡ್ತೇವೆ, ಅಲ್ಲಿ ಏನಂತ ಹೇಳಿದ್ರೆ 11ನೇ ವಾಕ್ಯಕ್ಕೆ ಬರುವಾಗ, ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ಅವತ್ತಿ ಕೇಳಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಎಲ್ಲ ಸರ್ವಾಧಿಕಾರ ಯಾರದು? ದೇವರದು. ಆಮೇಲೆ ದೇವರು ಹೇಳಿದಾಗೆ ಆಗ್ತದೆ. ಆಮೇಲೆ ದೇವರು ಹೇಳಿದಾಗೆ ಆಗ್ತದೆ. ಹೇಳ್ರಿ, ದೇವರು ನನ್ನ ಬಗ್ಗೆ ಹೇಳಿದ ಮಾತು ನಡೆಯುತ್ತದೆ. ಅಲ್ಲಿ ದೇವರು ಏನು ವಾಗ್ದಾನ ಮಾಡ್ತಾನೆ ಅದನ್ನು ದೇವರು ನಿಮ್ಮ ಜೀವಿತ ನಡೆಯುತ್ತಾನೆ. ದೇವರು ಯಾವಾಗಲೂ 2 ಸಲ ಹೇಳೋದು. ಹೌದಾ? ಪ್ರೈಸ್ ದಿ ಲಾರ್ಡ್. ನೋಡಿ, ನಿಜ ನಿಜವಾಗಿ ಹೇಳುತ್ತೇನೆ, 2 ಸಲ ಹೇಳ್ತಾರೆ. ಹೌದಾ? ಹೆಸರು ಕರೆಯುವಾಗ ಅಬ್ರಾಹ್ಮನೇ, ಸಾಮುವೇಲನೇ, 2 ಸಲ ದೇವರು ಕರೀಲಿಕ್ಕೆ ಕಾರಣ ಸರ್ವಾಧಿಕಾರ ದೇವರದ್ದು ಹೊರತು ಮನುಷ್ಯರದಲ್ಲ. ನಾನು ನಂಬ್ತಿರೋದು, ನೀವು ಇವತ್ತು ದೇವರ ಮುಖವನ್ನು ನೋಡುವುದಾದರೆ ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ಯಾರನ್ನು ನೋಡ್ಬೇಡ್ರಿ, ನಮಗೆ ಇಂಪ್ರೆಸ್ ಅದು ಪರಲೋಕದಿಂದ ಬರಬೇಕು. ಎಷ್ಟು ಜನ ನಂಬ್ತೀರಿ? ಪರಲೋಕದಿಂದ ನಮಗೆ ಇಂಪ್ರೆಸ್ ಬರಬೇಕು. ಇಂಪ್ರೆಸ್ ನಮಗೆ ಲೋಕದ ಇಂಪ್ರೆಸ್ ಇಲ್ಲ, ತೊಂದರೆ ಇಲ್ಲ, ದೇವರ ಒಂದು ಇಂಪ್ರೆಸ್ ಇದ್ರೆ ಸಾಕು. ಸಾಕ್ಷಿ ಹೇಳಿ, ಅಲ್ಲಿ ಮನುಷ್ಯರನ್ನು ಇದು ಬೇಡ, ನಾನು ಹೇಳಿ ದೇವರನ್ನು ಮೆಚ್ಚಿಸುವ. ದಾವೀದನ ಒಂದು ಗುಣ ಏನಂದ್ರೆ, ಯಾವಾಗಲೂ ದೇವರ ಸಮ್ಮುಖದಲ್ಲಿ ಅವನು ನಂಬಿಕೆ ಇದ್ದ, ದೇವರನ್ನೇ ಆಶ್ರಯಿಸಿದ. ಇವತ್ತು ನೀವು ಸಹ ದೇವರನ್ನು ಆಶ್ರಯಿಸುವುದಾದ್ರೆ ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳೆಲ್ಲ ಬದಲಾಗ್ತದೆ. ನಾನು ನಂಬ್ತೇನೆ, ಈ ವರ್ಷದ ಕೊನೆಯಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ನಾವು ಭರವಸೆ ಬಿಡಬೇಕಾದದ್ದು ಮನುಷ್ಯರ ಮೇಲಲ್ಲ, ದೇವರ ಮೇಲೆ ಆಗಿದೆ. ಅಲ್ಲಿ 118ನೇ ಕೀರ್ತನೆ 9ನೇ ವಾಕ್ಯ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಬಿಡುವುದು ಅದು ಉತ್ತಮ ಎಂಬುದಾಗಿ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನನ್ನ ಬಲವಾಗಿ ನಂಬ್ತೀರಿ. ಇವತ್ತು ನೀವು ಮನುಷ್ಯರ ಮೇಲೆ ಭರವಸೆ ಬಿಟ್ಟಿದ್ರೆ ಇವತ್ತು ಅದು ನಿಮ್ಮ ಭರವಸೆಗೆ ಪೆಟ್ಟು ಬಿದ್ದಿರಬಹುದು. ಇವತ್ತು ದೇವರ ಗೋಳಿಗೆ ಬಂದಿದ್ದೀರಿ, ದೇವರನ್ನು ನೋಡ್ಲಿಕ್ಕೆ ಬಂದಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ಭರವಸೆ ನನ್ನ ದೇವರಾಗಿದ್ದಾನೆ. ದೇವರೇ, ನೀನು ಮಾತ್ರ ನನ್ನ ಆಶ್ರಯವಾಗಿದೆ ಸ್ವಾಮಿ, ನೀನು ಮಾತ್ರ ನನ್ನ ಬಡ್ಡೆಯಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನೇ 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 ಯೇಸುವೇ. ಎಲ್ಲರೂ ನೀನೇ 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 ಯೇಸುವೇ. ನನ್ನ ಮಾರ್ಗವು ನೀನೇ, ನನ್ನ ಸತ್ಯವು ನೀನೇ, ನನ್ನ ಜೀವವು ನೀನೇ ಯೇಸುವೇ. ಎಲ್ಲರೂ ಬಾಯ್ತೇಳು. ನನ್ನ ಮಾರ್ಗವು ನೀನೇ, ನನ್ನ ಸತ್ಯವು
ಇವತ್ತು ಆ ಭರವಸೆ ಇವತ್ತು ಬಿದ್ದಿರುವುದಾದರೆ ಕಾರಣ ಮುಂದೆ ಕರ್ತನ ಮೇಲೆ ಭರವಸೆ ಇಡಬೇಕೆಂಬುದಾಗಿ ನಾವು ಅನೇಕರನ್ನು ನೋಡಿ ನಾವು ಹೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಅವ ಹೀಗೆ ಆಗ್ತಾನಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾನು ನಿರೀಕ್ಷೆ ಮಾಡಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರು ಮನುಷ್ಯರ ಮೇಲೆ ಭರವಸೆ ಬಿಟ್ಟಿದ್ರಿಂದ. ಇವತ್ತು ಹೇಳಿ, ನನ್ನ ಭರವಸೆ ದೇವರು ಮಾತ್ರ, ನನ್ನ ಭರವಸೆ ನನ್ನ ದೇವರು ಮಾತ್ರ. ವಾಕ್ಯದರಿಕೆ ಮಾಡಿ, ನನ್ನ ಭರವಸೆಗೆ ಆಧಾರದ ದೇವರು. ದಾವೀದನ ಒಂದು ಒಳ್ಳೆ ಗುಣ, ಅವರು ಯಾರನ್ನು ನೋಡಲಿಲ್ಲ. ಅವರ ಹೆಂಡತಿ ಮೀಕಲ್ ಹೇಳ್ತಾ ಇದ್ದಾಳೆ, ಇವತ್ತು ರಾಜ ಒಬ್ಬ ದಾಸಿಯರೊಂದಿಗೆ ಒಂದು ಕೇವಲವಾಗಿ ನೃತ್ಯ ಮಾಡಿದೆ ಎಂಬುದಾಗಿ ಹೇಳುವಾಗ ತನ್ನ ಹೆಂಡತಿಯೊಂದಿಗೆ ಹೇಳಿದ ಮಾತು ಏನಂತ ಹೇಳಿದ್ರೆ, ನನ್ನ ದೇವರಿಗೋಸ್ಕರ ಏನ್ ಮಾಡ್ಲಿಕ್ಕೆ ಸಹ ನಾನು ಸಿದ್ಧನಾಗಿದ್ದೇನೆ. ಕಾರಣ ಅವರ ನಂಬಿಕೆ ದೇವರಾಗಿದ್ದು. ಇವತ್ತು ಎಷ್ಟು ಜನ ನನ್ನ ನಂಬಿಕೆ ದೇವರಾಗಿದ್ದಾರೆ. ಇವತ್ತು ನಿನ್ನ ಭರವಸೆ ದೇವರಾಗಿರಬೇಕು, ನಿನ್ನ ಎಕ್ಸ್ಪೆಕ್ಟೇಷನ್ ದೇವರಾಗಿರಬೇಕು. ಯೋಸೇಫನ ಎಕ್ಸ್ಪೆಕ್ಟೇಷನ್ ಬಿದ್ದು ಹೋಯಿತು. ಅವನು ನೆನೆಸಿದ ಪಾರದಾಯಕ ಅಂತ ಹೇಳ್ತಾನೆ, ನಾನು ಹೊರಗೆ ಬರ್ತೇನೆ ಎಂಬುದಾಗಿ ನೆನೆಸಿದ. ಆದ್ರೆ ಬೈಬಲ್ ಹೇಳ್ತದೆ, ಅವನು ಯೋಸೇಫನನ್ನು ಮರೆತು ಬಿಟ್ಟನೆ ಎಂಬುದಾಗಿ. ಆದರೆ ದೇವರು ಮರೆಯಲಿಲ್ಲ, ದೇವರು ಮರೆಯಲಿಲ್ಲ. ದೇವರು ರಾಜನಿಗೆ ಕನಸನ್ನು ಕೊಡಿಸಿದ. ಅವನಿಗೆ ಕನಸಿನ ಅರ್ಥ ಹೇಳಿಕೆ ಯಾರಿಗಾಗಲಿಲ್ಲ. ಆ ಸಮಯದಲ್ಲಿ ಯೋಸೇಫನಲ್ಲಿ ಬಂದು ಯೋಸೇಫನನ್ನು ದೇವರು ಗೌರವಿಸಿದ. ಇವತ್ತು ಎಷ್ಟು ಜನ ಆಸೆ ಪಡ್ತಿದ್ದೀರಿ, ನಾನು ಇನ್ನು ದೇವರನ್ನು ಮಾತ್ರ ಮೆಚ್ಚಿಸ್ತೇನೆ, ನಾನು ಮನುಷ್ಯರನ್ನು ಮೆಚ್ಚಿಸಿ ಸೋತು ಹೋದೆ, ಇನ್ನು ಮೆಚ್ಚಿಸುತ್ತಾದ್ರೆ ನನಗೆ ಉಸಿರು ಕೊಟ್ಟ, ನನಗೆ ಪ್ರಾಣ ಕೊಟ್ಟ, ನನಗೆ ರಕ್ಷಣೆ ಕೊಟ್ಟ ನನ್ನ ದೇವರನ್ನು ಮೆಚ್ಚಿಸ್ತೇನೆ ಎಂಬುದಾಗಿ ಹೇಳಿದರೆ ನಿನ್ನ ಪರಿಸ್ಥಿತಿಗಳು ಬದಲಾಗ್ತಾ ಉಂಟು. ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ದೇವರು ಮಾಡ್ತಾನೆ. ನೀನು ಕಣ್ಣೀರಿಟ್ಟದ್ದು ಸಾಕು ಮನುಷ್ಯರ ಮುಂದೆ. ಇನ್ನು ದೇವರ ಮುಂದೆ ಹೋಗು. ದೇವರು ನಿನ್ನ ಪಾತ್ರೆಯನ್ನು ತುಂಬಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತೇನೆ ಸ್ವಾಮಿ. ದೇವರೇ ದಾವೀದನು ಹೇಳಿದ ಪ್ರಕಾರ ನನ್ನ ಮನಸ್ಸು ಯೆಹೋವನಲ್ಲಿ ನಂಬಿ ಶಾಂತವಾಗಿದೆ, ನನ್ನ ಭರವಸೆ ನೆರವೇರುವುದು ಆತನಿಂದಲೇ ಎಂಬುದಾಗಿ. ಹೌದು ಕರ್ತನೇ, ನಮ್ಮ ಭರವಸೆಗೆ ಆಧಾರ ನೀನಾಗಿದೆ. ನಮ್ಮ ಭರವಸೆ ನಿನ್ನಲ್ಲಿ ಹೊರತು ಮನುಷ್ಯರಲ್ಲಿ ಅಲ್ಲ ಸ್ವಾಮಿ. ದೇವರು ಇವತ್ತು ಯಾರು ಯಾವುದೇ ಸಮಸ್ಯೆಯಲ್ಲಿ ಬಂದಿರುವುದಾದರೆ ಅವರು ಹಾಗೆ ಹೋಗುವುದಿಲ್ಲ. ನೀನು ಅವರಿಗೆ ಗ್ಯಾರಂಟಿ ಕೊಟ್ಟು, ದೇವರೇ ನೀನು ಅವರಿಗೆ ಭರವಸೆ ಕೊಟ್ಟು, ನೀನು ಅವರನ್ನು ಎತ್ತರಕ್ಕೆ ಎತ್ತುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಅವರ ಸ್ಥಿತಿಗಳು ಇವತ್ತು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಅವರ ಉನ್ನತದಿಂದ ಉನ್ನತಕ್ಕೆ ದೇವರೇ ತಿರುಗಿ ಎತ್ತಲ್ಪಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ದೇವರು ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿಕೊಳ್ತಾನೆ. ವಚನದೊಂದಿಗೆ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ದೇವರೇ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ, ಆಮೆನ್. ಅತಿ ಆಶೀರ್ವಾದ ಪಡೆದುಕೊಳ್ಳು. ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ, ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ, ಸಾಲಲ್ಪಟ್ಟ ವಾಕ್ಯದೊಂದಿಗೂ, ಲೋಕದ ನಂಬಿಗಸ್ತರೊಂದಿಗೂ ಇಂದಿನ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಗತ್ತ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.